ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಸ್ವಲ್ಪ ಖುಷಿ, ಸ್ವಲ್ಪ ದುಃಖ ಕೂಡ ಇದೆ. ಹಾಗೆಯೇ ಒಂದು ಕಮೆಂಟಿಗೆ ರಿಪ್ಲೈ ಕೊಡಬೇಕಿತ್ತು, ಹಾಗಾಗಿ ವ್ಲಾಗ್ನೇ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 6:30 ಆಗಿದೆ. ವ್ಲಾಗ್ನ ಇವಾಗ ಶುರು ಮಾಡಿದ್ದೀನಿ. ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಳೆ ಬಂದರೆ ಗೊತ್ತಲ್ಲ, ಮೋಡ, ಹಾಗೆಯೇ ಮನೆಯಲ್ಲಂತೂ ಬೆಳಕೆ ಇರೋದಿಲ್ಲ, ಕತ್ಲು ಅಂತ ಅನ್ನಿಸ್ತಾನೆ ಇರುತ್ತೆ. ಹಾಗಾಗಿ ಆಗಲೇ ಲೈಟ್ ಹಾಕ್ಬಿಟ್ಟೆ ವ್ಲಾಗ್ ಮಾಡಿದೆ. ಇವತ್ತು ಹಾಸ್ಪಿಟಲ್ಗೆ ಹೋಗೋದಿದೆ, ಸ್ಪರ್ಶ ಹಾಸ್ಪಿಟಲ್ಗೆ ಹೋಗಿದೆ. ಬ್ಲಡ್ ಟೆಸ್ಟಿಗೆ ಕೊಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬರಬೇಕು ಅಂದ್ರೇ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ಈ ಬ್ಲಡ್ ಟೆಸ್ಟಿಗೆ ಇಲ್ಲಿ ಬಂದೆ ಅಂದರೆ ನಿಜವಾಗ್ಲೂ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಈ ಹಾಸ್ಪಿಟಲಲ್ಲೇ ಅಪ್ಪ ಡಯಾಲಿಸಿಸ್ ಮಾಡಿಸ್ತಾಯಿದ್ರು. ಅದನ್ನು ಮಾಡಿಸುವಾಗಲೇ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು. ನಿಜವಾಗ್ಲೂ ಹೋಗುವಾಗ ಚೆನ್ನಾಗೇ ಇದ್ದರು. ಅರ್ಧ ಡಯಾಲಿಸಿಸ್ ಆಗಿತ್ತು ಅಷ್ಟೇ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದು. ಡಯಾಲಿಸಿಸ್ ರೂಮಿಂದ ಅವರು ಲಾಸ್ಟಿಗೆ ಇಲ್ಲಿ ಕರ್ಕೊಂಬಂದು ಇಲ್ಲೇ ಇಟ್ಟಿದ್ರು. ಇಲ್ಲಿಂದನೇ ಆ್ಯಂಬುಲೆನ್ಸಲ್ಲಿ ತೊಗೊಂಡೋಗಿದ್ದು. ಈ ಪ್ಲೇಸ್ ನೋಡಿದ್ರೆ ನಿಜವಾಗ್ಲೂ ತುಂಬಾ ಪ್ರಾಣ ಸಂಕಟ ಆಗಿಬಿಡುತ್ತೆ. ನನಗಂತೂ ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ಈ ಹಾಸ್ಪಿಟಲಿಗೆ ಬರೋಕ್ಕೇ ಒಂಥರ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. 3.5 ವರ್ಷ ಆಗಿತ್ತು ನಾನು ಈ ಹಾಸ್ಪಿಟಲ್ಗೆ ಬಂದಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ನನ್ನ ರಿಪೋರ್ಟ್ ಕೂಡ ಬಂತು. ನಿಜವಾಗ್ಲೂ ಲ್ಯಾಬಲ್ಲಿ ಇದ್ದವರೇ ಶಾಕ್ ಆಗಿಬಿಟ್ಟಿದ್ರು. ಯಾಕೆಂದರೆ ರಿಪೋರ್ಟ್ ಆ ಥರ ಇತ್ತು. ರಿಪೋರ್ಟೇ ಕೊಡ್ತಾ ಇಲ್ಲ ಗೊತ್ತಾ. ಪ್ಲೇಟ್ಲೆಟ್ ಕೂಡ ತುಂಬ ಲೋ ಆಗಿತ್ತು. 2 ಸಲ ಚೆಕ್ ಮಾಡಿದ್ರು, ಆದ್ರೂ ಕಡಿಮೆನೇ ಇತ್ತು ಪ್ಲೇಟ್ಲೆಟು. ನನಗೆ ಭಯ ಅಂತ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟ್ರು ಕೂಡ ಹೇಳಿದ್ರು, ನಿಮಗೆ ಪ್ಲೇಟ್ಲೆಟ್ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಅವ್ರು ಕೂಡ ಹೇಳ್ತಾಯಿದ್ರು. ಯಾಕೆಂದರೆ ಆ ಥರ ಸಿಮ್ಟಮ್ಸ್ ಏನೂ ಇರಲಿಲ್ಲ. ಒಂದೊಂದು ಸಲ ಆ ಥರ ಆಗುತ್ತೆ. ಅಷ್ಟು ಪ್ಲೇಟ್ಲೆಟ್ ಲೋ ಇತ್ತು, ಎಲ್ಲ ಡೇಂಜರ್ ಝೋನ್ ಅಂತ ಹೇಳ್ತಾಯಿದ್ರು. ಆದ್ರೂ ನನಗೆ ಭಯ ಅನ್ನೋದಿರಲಿಲ್ಲ. ನಾನು ಧೈರ್ಯವಾಗೇ ಇದ್ದೆ. ಡಾಕ್ಟ್ರು ಕೂಡ ಹೇಳಿದ್ರು, ಅಯ್ಯೋ ನಿಮಗೇನೂ ಆಗಲ್ಲ, ಹೆದರ್ಕೋಬೇಡಿ ಅಂತ ಅವರು ಕೂಡ ಸಮಾಧಾನ ಮಾಡಿದ್ರು. ಈಗಂತೂ ನೀವು ಕೇಳಿರ್ಬೋದು, ಡೆಂಗ್ಯೂ ಫೀವರ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಪ್ಲೇಟ್ಲೆಟ್ ಎಲ್ಲ ಲೋ ಆಗ್ತಾ ಇರುತ್ತೆ. ಸೊ ಡೆಂಗ್ಯೂ ಫೀವರ್ ಬಂದರೆ ಆಲ್ಮೋಸ್ಟ್ ಪ್ಲೇಟ್ಲೆಟ್ ಲೋ ಆಗೇ ಆಗುತ್ತೆ. ಅದು ಸರ್ವೇ ಸಾಮಾನ್ಯ. ಫೀವರ್ ಬಂದಾಗ, ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ಸ್ ಆದಾಗ ಈ ಥರ ಪ್ಲೇಟ್ಲೆಟ್ ಲೋ ಆಗುತ್ತೆ. ಬೇರೆ ಕಡೆ ಟೆಸ್ಟ್ ಮಾಡ್ಸೋಕ್ಕೆ ಕೂಡ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ನೆಕ್ಸ್ಟ್ ಡೇ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ದೆ. ಮತ್ತು ನನ್ನ ಪ್ಲೇಟ್ಲೆಟ್ ಎಲ್ಲ ಜಾಸ್ತಿನೇ ಇತ್ತು. ಅದು ಒಂದು ನನಗೆ ಖುಷಿಯಾಯಿತು. ಹಾಗೆ ಕನ್ಸಲ್ಟೇಷನ್ಗೆ ಹೋಗೋಕ್ಕೂ ಮುಂಚೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ತುಂಬಾ ಖುಷಿಯಾಯಿತು. ಇವ್ರ ಹೆಸರು ಸವಿತಾ ಅಂತ. ಇವರು ಹಾಸನ ಹತ್ರ ಒಂದು ಹಳ್ಳಿ. ಇವರು ಕೂಡ ಅದೇ ಡಾಕ್ಟರ್ ಹತ್ರ ಕನ್ಸಲ್ಟೇಷನಿಗೆ ಬರ್ತಾರೆ. ಇವರು ನನ್ನನ್ನು 2 ಮಂತ್ಸ್ ಬ್ಯಾಕೆ ನೋಡಿದ್ರತ್ತೆ, ಬಟ್ ನನ್ನನ್ನು ಮಾತಾಡ್ಸಿರಲಿಲ್ಲ. ಈ ಸಲ ಮಾತಾಡ್ಸಿದ್ರು. ನೀವು ಪೂರ್ವಿ ಅಲ್ವಾ, ನೀವು ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲ್ ಅವರಲ್ವಾ ಅಂತ ಮಾತಾಡ್ಸಿದ್ರು. ನಂಗೆ ತುಂಬಾ ಖುಷಿಯಾಯಿತು ಇವ್ರನ್ನ ಮೀಟ್ ಮಾಡಿ. ಹಾಗೆ ಸವಿತಾ ಅವರು ಹೇಳಿದ್ರು, ಅವರು ಕೂಡ ರಾಯರ ಭಕ್ತರು, ನನ್ನ ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾರಂತೆ. ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ವೀಡಿಯೋಸ್ ಅಂತ ಹೇಳಿದ್ರು. ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಇವ್ರನ್ನ ಮೀಟ್ ಮಾಡಿದ್ದು. ತುಂಬ ಹೊತ್ತು ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಹಾಗೆ ಅವ್ರು ಕೂಡ ಹೇಳ್ತಾಯಿದ್ರು, ನೀವು ನನ್ನನ್ನು ಮಾತಾಡಿಸ್ತಿರೋ ಇಲ್ವೋ ಅಂತ ಅಂದ್ಕೊಂಡೆ ಅಂತ ಅಂದರು. ಖಂಡಿತ ನನ್ನ ಸಬ್ಸ್ಕ್ರೈಬರ್ ಯಾರೇ ಸಿಕ್ಕರೂ ನಾನು ಖಂಡಿತವಾಗ್ಲೂ ಮಾತಾಡಿಸ್ತೀನಿ. ಯಾಕೆಂದರೆ ಚಾನಲ್ ಸಬ್ಸ್ಕ್ರೈಬರ್ಸ್ಗಳು ನೀವು ಇಷ್ಟು ಪ್ರೀತಿ ಸಪೋರ್ಟ್ ಮಾಡಿರೋದಕ್ಕೆ ನಾನು ಇಲ್ಲಿ ತನಕ ಬಂದಿರೋದು. ಹಾಗಾಗಿ ನನಗೂ ನಿಮ್ಮ ಮೇಲೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಇಲ್ಲಿಗೆ ಹೋದಾಗ ಸ್ವಲ್ಪ ಬೇಜಾರಾಗಿತ್ತು. ಇವ್ರ ಹತ್ರ ಮಾತಾಡಿ ತುಂಬಾ ಖುಷಿ ಅಂತ ಅನ್ನಿಸ್ತು ನನಗೆ. ರಾಯರ ದರ್ಶನ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಹಾಗಾಗಿ ರಾಯರ ಮಠಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಏನು ನಾನು ಕೇಳ್ಕೊತೀನಿ ಅದನ್ನು ರಾಯರು ಖಂಡಿತವಾಗ್ಲೂ ಈಡೇರಿಸ್ತಾರೆ. ನನಗೆ ಹುಷಾರಿಲ್ಲ ಅಂದರೆ ನನಗೆ ಬೃಂದಾವನದ ದರ್ಶನ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಅಂದರೆ ಯಾವಾಗಲೂ ಅನಿಸುತ್ತೆ. ಅದರಲ್ಲಿ ನನಗೆ ಹುಷಾರಿಲ್ಲ ಅಂದರೆ ಒಂದು ಸಲ ನಾನು ದರ್ಶನ ಮಾಡಲೇಬೇಕು. ರಾಯರ ಮಠಕ್ಕೆ ಹೋಗಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸೋದಾಗಿರ್ಬೋದು, ಮಠದಲ್ಲಿ ಕೊಡುವಂತಹ ಮಂತ್ರಾಕ್ಷತೆ, ತೀರ್ಥ ಮತ್ತು ಕಲ್ಸಕ್ಕರೆ ತೊಗೊಂಬಂದರೆ ನನಗೆಷ್ಟೋ ಸಮಾಧಾನ ಆಗುತ್ತೆ. ಡಾಕ್ಟ್ರು ಕೊಡುವಂತಹ ಮೆಡಿಸನ್ ಜೊತೆ ನಾನು ಮೃತ್ತಿಕೆ ಆಗಿರ್ಬೋದು, ಮಂತ್ರಾಕ್ಷತೆ ಮತ್ತು ತೀರ್ಥ ಇದಿಷ್ಟನ್ನು ತೊಗೊಳ್ತೀನಿ. ನನಗೆ ಬೇಗನೆ ಹುಷಾರಾಗುತ್ತೆ. ಅದರಲ್ಲೂ ಬೃಂದಾವನದ ದರ್ಶನ ಮಾಡ್ಕೊಂಬಂದರೆ ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ನೆಮ್ಮದಿ ಪ್ರತಿಯೊಂದು ಸಿಕ್ಕುತ್ತೆ. ನಿಜವಾಗ್ಲೂ ರಾಯರ ಒಂದು ದೃಷ್ಟಿ ಬಿದ್ದರೆ ಸಾಕು, ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ. ಇವತ್ತು ಇದನ್ನೆಲ್ಲ ಯಾಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಬ್ಬರು ರಾಯರ ಬಗ್ಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಹಾಕಿದರು. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಕೆಲವೊಂದು ಕಮೆಂಟ್ಗಳು ಮಿಸ್ ಆಗಿರುತ್ತೆ. ನೆನ್ನೆ ಆ ಕಮೆಂಟ್ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಯಾಕೆಂದರೆ ರಾಯರಿಗೆ ಈ ಥರ ಎಲ್ಲ ಮಾತಾಡ್ತಾರ ಜನ ಅಂತ ಅನ್ನಿಸ್ತು. ಇವತ್ತು ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರಾಯರು ಯಾವತ್ತಿಗೂ ಕೆಟ್ಟದ್ದು ಮಾಡೋದೇ ಇಲ್ಲ.
ನನ್ನ ಜೀವನದಲ್ಲಿ ನಡೆದಿರುವಂತಹ ಸಾಕಷ್ಟು ಪವಾಡಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಬದುಕಿದ್ದೀನಿ ಅಂದ್ರೂ ಅದು ರಾಯರಿಂದನೇ. ಇವತ್ತು ಜೀವನದಲ್ಲಿ ಒಂದು ಚಿಕ್ಕದಾದಂತಹ ಒಂದು ಸ್ಥಾನ ಸಿಕ್ಕಿದೆ ಅಂದ್ರೇನು ಅದು ರಾಯರಿಂದ ಅಂತಲೇ ಹೇಳ್ತೀನಿ. ಇವತ್ತು ನಾನು ಏನೇ ಇದ್ರೂ ಅದು ರಾಯರಿಂದ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಏಕೆಂದರೆ ರಾಯರು ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಎಷ್ಟು ನಾನು ರಾಯರನ್ನ ಪೂಜೆ ಮಾಡ್ತೀನಿ, ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಅದಕ್ಕೆ ರಾಯರು ನನ್ನನ್ನು ಎಂದಿಗೂ ಕೈ ಬಿಟ್ಟಿಲ್ಲ. ನಿಮಗೆ ಗೊತ್ತು, ನನಗೆ ಹುಷಾರಿದ್ದಿಲ್ಲ ಅಂತ, ಪ್ಲೇಟ್ಲೆಟ್ ಅಷ್ಟು ಡೌನ್ ಆಗಿತ್ತು, ಡೇಂಜರ್ ಝೋನಲ್ಲಿತ್ತು ಅಂತ ಕೂಡ ಹೇಳಿದ್ರು. ಆದರೂ ನಾನು ಹೆದರಲಿಲ್ಲ. ಯಾಕೆ ಅಂದರೆ ರಾಯರು ಇದ್ದಾರೆ ಅನ್ನುವಂಥ ನಂಬಿಕೆ. ನಿಜವಾಗ್ಲೂ ನಾನು ಯಾವತ್ತಿಗೂ ಎಂಥದೇ ಕಷ್ಟ ಬರಲಿ ನಾನು ಯಾವತ್ತೂ ಹೆದರಲ್ಲ. ಯಾಕೆಂದರೆ ರಾಯರು ನನ್ನ ಜೊತೆ ಇದ್ದಾರೆ ಅಂತ ನನಗೆ ಅಷ್ಟು ಬಲವಾಗಿ ನಂಬಿಕೆ. ರಾಯರಲ್ಲಿ ಇರುವಂಥ ಅನನ್ಯ ಭಕ್ತಿ, ಅವರು ಎಂದಿಗೂ ನನ್ನನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಒಂದು ನಂಬಿಕೆ. ರಾಯರು ಎಂಥದೇ ಕಷ್ಟ ಬರಲಿ ಏನೋ ಒಂದು ಪರಿಹಾರನ ಖಂಡಿತವಾಗ್ಲೂ ಸೂಚಿಸ್ತಾರೆ. ಯಾರ್ದೋ ಮುಖಾಂತರನಾದ್ರೂ ನನಗೆ ಒಂದು ಪರಿಹಾರನ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ದೃಢವಾದ ನಂಬಿಕೆ. ನಿಜಕ್ಕೂ ರಾಯರು ಅಗಮ್ಯ ಮಹಿಮರು. ಅವ್ರಿಗೆ ಭಕ್ತರಿಗೆ ಏನು ಬೇಕು ಅಂತ ಖಂಡಿತವಾಗ್ಲೂ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಮಠಕ್ಕೆ ಯಾಕೆ ಹೋಗಿದ್ದೆ ಗೊತ್ತಾ? ಹುಷಾರಿದ್ದಿಲ್ಲ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸ್ಕೋಬೇಕು, ಹಾಗೆ ಸ್ವಲ್ಪ ತೀರ್ಥ ತಗೊಂಡು ಸಾಧ್ಯವಾದರೆ ಪಾದೋದಕವನ್ನು ಕೂಡ ಕೇಳಿ ತೊಗೊಂಬರೋಣ ಅಂತ ನಾನು ಹೋಗಿದ್ದೆ. ಮಠಕ್ಕೆ ಹೋದೆ, ಇನ್ನೂ ಪೂಜೆ ಮಾಡ್ತಾಯಿದ್ರು. ಪೂಜೆ ಕೂಡ ಮುಗ್ದಿರಲಿಲ್ಲ. ನಾನು ಬೃಂದಾವನದ ಮುಂದೆ ನಿಂತು ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ಹಾಕಿ ಬಂದು ನಿಂತೆ. ನನಗೆ ತೀರ್ಥವನ್ನು ಕೂಡ ಆಚಾರ್ಯರು ಪ್ರೋಕ್ಷಣೆ ಮಾಡಿದ್ರು. ಹಾಗೆಯೇ ಮಠದ ಮ್ಯಾನೇಜರ್ ಕೂಡ ಇದ್ದರು. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆ. ತುಂಬ ಹೊತ್ತು ನಾನು ರಾಯರ ಮಠದಲ್ಲೇ ಇದ್ದೆ. ರಾಯರ ಮಠ ಬಾಗಿಲು ಹಾಕೋ ತನಕ ನಾನು ಅಲ್ಲೇ ಇದ್ದೆ. ಸುಮಾರು 1 ಗಂಟೆನೇ ನಾನು ರಾಯರ ಮಠದಲ್ಲಿ ಕಳೆದಿದ್ದೀನಿ. ಅಲ್ಲಿದ್ದರೆ ಏನೋ ಒಂಥರ ಸಮಾಧಾನ ನನಗೆ. ತೀರ್ಥ ತೊಗೊಂಬರೋಣ ಅಂದ್ಬಿಟ್ಟು ಒಂದು ಬಾಕ್ಸ್ ಕೂಡ ತೊಗೊಂಡು ಹೋಗಿದ್ದೆ. ತೀರ್ಥ ಕೇಳಿದೆ. ಆಮೇಲೆ ಅವರು ಪೂಜೆ ಮುಗಿಯೋ ತನಕ ಇರಮ್ಮ ಅಂತ ಹೇಳಿದ್ರು. ಸರಿ ಅಂತ ಅಂದೆ. ಪೂಜೆ ಮುಗಿದ ಮೇಲೆ ನನಗೆ ಹೂವು, ತೀರ್ಥ ಮತ್ತು ನಾನು ಪಾದೋದಕ ಕೇಳೇ ಇರಲಿಲ್ಲ. ಅವರಾಗೇ ನನಗೆ ಪಾದೋದಕವನ್ನು ಕೂಡ ಕೊಟ್ಟರು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ರಾಯರು ಇವ್ರ ಮುಖಾಂತರನೇ ನನಗೆ ಪಾದೋದಕವನ್ನು ಕೊಟ್ಟರು. ತೀರ್ಥವನ್ನು ಕೇಳಿದ್ದು ಅಷ್ಟೇ, ಪಾದೋದಕನ ಆಮೇಲೆ ಕೇಳೋಣ ಅಂತ ಅಂದ್ಕೊಂಡೆ. ಅವರಾಗೇ ನನಗೆ ಪಾದೋದಕ ಕೊಟ್ಟರು. ಯಾಕೆಂದರೆ ರಾಯರಿಗೆ ಗೊತ್ತು ನನಗೇನು ಬೇಕು ಅಂತ. ಅದನ್ನು ಅವರಾಗೇ ಸರ್ ಮುಖಾಂತರ ನನಗೆ ಕೊಡಿಸಿದ್ರು. ನನಗೆ ತುಂಬಾ ಖುಷಿಯಾಯಿತು. ಹಾಗೆ ಹೂವು ಮತ್ತು ತೀರ್ಥ, ಪಾದೋದಕ ಎಲ್ಲ ಕೊಟ್ಟರು. ತೊಗೊಂಡು ಮನೆಗೆ ಬಂದೆ. ಈ ಮಠದ ಮ್ಯಾನೇಜರ್ಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಲೇಬೇಕು. ನನ್ನ ಮನಸ್ಸಲ್ಲಿ ಇದ್ದದ್ದನ್ನು ರಾಯರೇ ನಾನು ಕೇಳ್ದಲ್ಲೇ ಅವರಾಗೆ ಅದನ್ನು ಕರುಣಿಸ್ಬಿಟ್ರು. ಅದೇ ನನಗೆ ಆಶ್ಚರ್ಯ ಅನ್ನಿಸ್ತು. ಈಗ ಮನೆಗೆ ಬಂದು ಮಠದಲ್ಲಿ ಕೊಟ್ಟಂತಹ ಹೂವು ಮತ್ತು ತೀರ್ಥವನ್ನು ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಇದನ್ನು ತಗೊಂಡ್ಮೇಲೆ ನನಗೆ ಹುಷಾರಾಯಿತು ಅಂತಲೇ ಹೇಳ್ಬೋದು. ರಾಯರು ಕರುಣಾಮಯಿಗಳು. ಅವ್ರಿಗೆ ಗೊತ್ತು ಭಕ್ತರಿಗೆ ಏನು ಬೇಕು ಅಂತ. ನಾವು ಕೇಳ್ದಲ್ಲೇ ಅದನ್ನು ಅನುಗ್ರಹ ಮಾಡ್ತಾರೆ. ಏಕೆಂದರೆ ರಾಯರು ಅಗಮ್ಯ ಮಹಿಮರು ಅಲ್ವಾ. ನಿಜಕ್ಕೂ ಸಾಕಷ್ಟು ಜನ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ಅನುಗ್ರಹಕ್ಕೆ ಕೂಡ ಪಾತ್ರರಾಗಿದ್ದಾರೆ. ಇನ್ನೂ ಕೆಲವರು ರಾಯರ ಭಕ್ತರು ನನ್ನ ಹತ್ರ ಹೇಳ್ತಾನೆ ಇರ್ತಾರೆ, ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದೆ, ರಾಯರು ನನಗಿನ್ನೂ ಅನುಗ್ರಹ ಮಾಡಿಲ್ಲ. ಆದ್ರೂ ನಾನು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಅವ್ರು ಯಾವಾಗ ಅನುಗ್ರಹ ಮಾಡ್ತಾರೋ ಅಲ್ಲಿ ತನಕ ನಾನು ಕಾಯ್ತೀನಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನನಗೆ. ರಾಯರಲ್ಲಿ ಭಕ್ತಿ ಇರೋರು ಇರ್ತಾರೆ, ಇನ್ನು ಕೆಲವರು ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿರ್ತಾರೆ, ನಿಜ ಅನುಗ್ರಹ ಸಿಕ್ಕಿಲ್ಲ ಅಂತ ತುಂಬ ಬೇಜಾರಾಗಿ ರಾಯರಿಗೆ ಈ ರೀತಿ ಬೈದಿರ್ತಾರೆ. ಅದು ಏನು ಅಂದರೆ ಆ ಕಮೆಂಟ್ ಏನು ಅಂತ ಇವಾಗ ನಾನು ಹೇಳ್ತೀನಿ. ರಾಘವೇಂದ್ರ ಇಲ್ಲ, ಇದೆಲ್ಲ ಸುಳ್ಳು, ನಾನು ಅವನನ್ನು ನಂಬಿ ಮೋಸ ಹೋದೆ, ಅವನು ನಿಜವಾಗ್ಲೂ ಗುರುನೇ ಅಲ್ಲ, ದೇವರು ಅಲ್ಲ, ಅವನೊಬ್ಬ ಮೋಸ್ಕರ, ನನ್ನ ಜೀವನವನ್ನು ಹಾಳು ಮಾಡ್ದ ಅಂತ ಕೂಡ ಅವರು ಕಮೆಂಟ್ ಹಾಕಿದರು. ಈ ಒಂದು ಕಮೆಂಟನ್ನು ಮಾಡಿರೋರ ಹೆಸರಾಗಲಿ ಅಥವಾ ಆ ಒಂದು ಕಮೆಂಟಿನ ಸ್ಕ್ರೀನ್ಶಾಟನ್ನು ತೆಗೆದು ನಾನು ವಿಡಿಯೋಲಿ ಕೂಡ ಶೇರ್ ಮಾಡಿಲ್ಲ. ಯಾಕೆಂದರೆ ನನಗೂ ಅರ್ಥ ಆಗುತ್ತೆ, ಮೋಸ್ಟ್ಲಿ ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ, ರಾಯರ ಅನುಗ್ರಹ ಸಿಕ್ಕಿಲ್ಲ, ಹಾಗಾಗಿ ಅವರು ಈ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವ್ರಿಗೆ ಹರ್ಟ್ ಆಗುತ್ತೆ. ಒಬ್ಬರಿಗೆ ಹರ್ಟ್ ಮಾಡುವಂಥ ಉದ್ದೇಶ ನಂದು ಖಂಡಿತವಾಗ್ಲೂ ಅಲ್ಲ. ರಾಯರ ಮಹಿಮೆ ಅಂಥದ್ದು, ಅವ್ರು ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಅಂತ ತಿಳಿಸೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನಿಮಗೂ ಕಷ್ಟ ಇರುತ್ತೆ, ನಮಗೂ ಕಷ್ಟ ಇರುತ್ತೆ. ಕಷ್ಟ ಯಾರಿಗೆ ತಾನೇ ಬಿಟ್ಟಿದೆ ಹೇಳಿ? ಸಾಕ್ಷಾತ್ ರಾಯರೇ ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ವಾ. ನಿಜವಾಗ್ಲೂ ಅವರು ಪಟ್ಟಿರುವಂತಹ ಕಷ್ಟದ ಮುಂದೆ
ನಮ್ಮ ಕಷ್ಟ ಏನೂ ಅಲ್ಲ. ಏಕೆಂದರೆ ರಾಯರು ಅವರ ಜೀವನದಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಬಡತನ ಇತ್ತು, ತುಂಬ ಕಷ್ಟಪಟ್ಟಿದ್ದಾರೆ ರಾಯರು. ಹಾಗಾಗಿ ನಾವು ನಮ್ಮ ಕಷ್ಟನೇ ದೊಡ್ಡದು ಅಂತ ಖಂಡಿತ ಅಂದ್ಕೋಬಾರ್ದು. ನಮ್ಮ ಟೈಮೇ ಸರಿ ಇಲ್ಲ ಅಂದಾಗ ನಾವು ಯಾರನ್ನು ದೂಷಿಸಿ ಏನೂ ಪ್ರಯೋಜನ ಇಲ್ಲ. ಏಕೆಂದರೆ ನಾವು ಮಾಡಿರುವಂತಹ ಕರ್ಮನ ನಾವು ಅನುಭವಿಸ್ಲೇಬೇಕು. ಹಾಗಾಗಿ ನಾವು ರಾಯರು ಸರಿ ಇಲ್ಲ, ರಾಯರು ನನ್ನ ಜೀವನ ಹಾಳು ಮಾಡಿದ್ರು, ಈ ಥರ ಎಲ್ಲ ಬೈಯೋದು ತಪ್ಪು. ಈ ರೀತಿ ಕಮೆಂಟ್ ನೋಡಿದಾಗ ನನಗೂ ತುಂಬಾ ಬೇಜಾರಾಯಿತು. ಅವರು ಜೀವನದಲ್ಲಿ ತುಂಬ ನೊಂದಿದ್ದಾರೆ. ಮೋಸ್ಟ್ಲಿ ನನ್ನ ವಿಡಿಯೋ ನೋಡಿ ಅವ್ರಿಗೆ ಆ ಥರ ಅನಿಸಿ ಅವ್ರು ಕಮೆಂಟು ಹಾಕಿದ್ದಾರೆ. ಅದು ತಪ್ಪು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಯಾಕೆಂದರೆ ಅವರ ಒಂದು ಫೀಲಿಂಗ್ಸನ್ನು ಅವರು ಶೇರ್ ಮಾಡಿದ್ದಾರೆ. ಆದ್ರೂ ರಾಯರಿಂದ ಅನುಗ್ರಹ ಸಿಕ್ಕಿಲ್ಲ ಅನ್ನುವಂಥ ಒಂದು ಕೋಪ, ಹತಾಶೆ ಇದೆಲ್ಲ ಮಾತಾಡಿಸಿರುತ್ತೆ. ರಾಯರ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ. ಏಕೆಂದರೆ ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ, ನಂಬಿಕೆ ಇಟ್ಟರೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ. ಒಂದಲ್ಲ ಒಂದು ದಿನ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ನಾವು ತಾಳ್ಮೆಯಿಂದ ಕಾಯಲೇಬೇಕು. ಶ್ರದ್ಧೆ, ಭಕ್ತಿ, ನಂಬಿಕೆ ಇದ್ದಲ್ಲಿ ರಾಯರು ಸದಾ ಇದ್ದೇ ಇರ್ತಾರೆ. ಸ್ನೇಹಿತರೆ, ಭಕ್ತಿ ಅನ್ನೋದು ನಮ್ಮಲ್ಲಿ ಮೂಡಬೇಕೇ ವಿನಃ ಬಲವಂತವಾಗಿ ಯಾರಲ್ಲೂ ನಾವು ಭಕ್ತಿ ತರೋಕ್ಕೆ ಸಾಧ್ಯನೇ ಇಲ್ಲ. ನಾವು ರಾಯರ ಬಗ್ಗೆ ವಿಡಿಯೋ ಮಾಡ್ಬೋದು. ಆ ಒಂದು ವಿಡಿಯೋಯಿಂದ ತುಂಬ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ರಾಯರ ಪೂಜೆ ಮಾಡಿ ರಾಯರ ಅನುಗ್ರಹಗಳನ್ನು ಸಾಕಷ್ಟು ಪಡೆದಿದ್ದಾರೆ. ಇದು ಸಾಕಷ್ಟು ಉದಾಹರಣೆಗಳನ್ನು ನನ್ನ ವಿಡಿಯೋಲ್ಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಹೇಳಬೇಕು ಅಂದರೆ, ಒಬ್ಬರು ಕಮೆಂಟ್ ಸಹ ಮಾಡಿದರು, ಅವ್ರಿಗೆ ಕನ್ನಡ ಕೂಡ ಬರೋದಿಲ್ಲ. ನೀವು ನಂಬ್ತಿರೋ ಇಲ್ವೋ, ಅವರು ನನ್ನ ಚಾನಲಲ್ಲಿ ಒಂದು ವಿಡಿಯೋ ನೋಡಿ ರಾಯರದೇ ಒಂದು ವಿಡಿಯೋ ನೋಡಿದ್ದಾರೆ. ಆ ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಭಕ್ತಿ ಅನ್ನೋದು ಮೂಡಿದೆ. ರಾಯರು ಯಾರು ಅಂತಲೂ ಗೊತ್ತಿಲ್ಲ, ಅವ್ರಿಗೆ ಭಕ್ತಿಯಿಂದ ಕೈ ಮುಗ್ದಿದ್ದಾರೆ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಇವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ಅವರು ನೋಡಿದ ತಕ್ಷಣ ಕೈ ಮುಗಿಬೇಕು, ಭಕ್ತಿ ಅನ್ನೋದು ನನ್ನಲ್ಲಿ ಮೂಡಿದೆ ಅಂತ ಕೂಡ ಅವ್ರು ಹೇಳಿದ್ರು. ನಂಗೆ ತುಂಬಾ ಖುಷಿಯಾಯಿತು. ಅದಕ್ಕೆ ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡಿದೆ, ಹಿಂದಿಯಲ್ಲೇ ರಿಪ್ಲೈ ಮಾಡಿದೆ. ಇವರು ರಾಘವೇಂದ್ರ ಸ್ವಾಮಿಗಳು ಗುರುಗಳು ಇವರು ಅಂತ ನಾನು ಅವ್ರಿಗೆ ರಿಪ್ಲೈ ಮಾಡಿದೆ. ಅವ್ರ ಕಮೆಂಟ್ ನೋಡಿ ನಂಗೆ ತುಂಬಾ ಖುಷಿಯಾಯಿತು. ಹಾಗೆ ರಾಯರನ್ನು ನೋಡಿದ್ರೆ ಯಾರಿಗೇ ಆಗಲಿ ಭಕ್ತಿ ಅನ್ನೋದು ಖಂಡಿತವಾಗ್ಲೂ ಮೂಡುತ್ತೆ. ಗುರುಗಳ ಅನುಗ್ರಹ ಸಿಗಬೇಕು ಅಂದರೆ ನಮ್ಮಲ್ಲಿ ಸಮರ್ಪಣಾ ಭಾವ ಅನ್ನೋದಿರಬೇಕು. ನಾವು ರಾಯರಿಗೆ ಶರಣ ಆದರೆ ಅವ್ರು ಖಂಡಿತ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡೇ ಮಾಡ್ತಾರೆ. ರಾಯರಿಗೆ ಗೊತ್ತಿರುತ್ತೆ ಯಾವಾಗ ಏನು ಅನುಗ್ರಹ ಮಾಡಬೇಕು ಅಂತ. ನಿಜವಾಗ್ಲೂ ನನಗೆ ಒಂದೊಂದು ಸಲ ಅನಿಸುತ್ತೆ, ರಾಯರು ಈ ರೀತಿ ಮಾಡಿದ್ದೇ ಒಳ್ಳೆಯದಾಯಿತು ಅಂತ. ಯಾಕೆಂದರೆ ನಮಗೇನಾದ್ರು ಕಷ್ಟ ಬಂದಾಗ ನಾವು ನಿಜವಾಗ್ಲೂ ಯಾಕೆ ಈ ರೀತಿ ಆಗುತ್ತೆ, ದೇವರಿಲ್ವಾ, ಗುರುಗಳಿಲ್ವಾ, ಇಷ್ಟು ಪೂಜೆ ಮಾಡ್ತೀವಲ್ಲ, ಏನಕ್ಕೆ ಈ ಥರ ಆಗ್ತಿದೆ ಅಂತ ಅನಿಸಿರುತ್ತೆ. ಆದರೆ ಅದಕ್ಕೊಂದು ಕಾರಣ ಖಂಡಿತವಾಗ್ಲೂ ಇರುತ್ತೆ. ನಾವು ತಾಳ್ಮೆಯಿಂದ ಕಾದಷ್ಟು ಮುಂದೆ ನಮಗೆ ಅತ್ಯುತ್ತಮವಾದ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಆವಾಗ ನಮಗೆ 2ರಷ್ಟು ಸಂತೋಷ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ರಾಯರು ಯಾರಿಗೂ ಮೋಸ ಮಾಡೋದಿಲ್ಲ. ಯಾಕೆಂದರೆ ಅವರು ಕಲಿಯುಗದ ಕಾಮಧೇನು, ಭಕ್ತರನ್ನು ಉದ್ಧರಿಸೋಕ್ಕೆ ಅವರಿರೋದು. ಅವರು ಅಷ್ಟು ಕರುಣಾಮಯಿ. ಅವರು ಎಂದಿಗೂ ಭಕ್ತರನ್ನು ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ರಾಯರ ಬಗ್ಗೆ ಹಾಕಿದಂಥ ಒಂದು ಕಮೆಂಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಇದು ನನ್ನ ಅಭಿಪ್ರಾಯ. ನಾನು ಹೇಳಿದ್ದು ಸರಿ ಅಲ್ವಾ? ನೀವು ಕೂಡ ರಾಯರ ಭಕ್ತರು, ನಿಮ್ಗೇನು ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.